ಉಸ್ತುವಾರಿ ಸಚಿವರುಗಳು ಇಲ್ಲಿದ್ದಾರೆ. ಕುಡಿಯ ನೀರಿನ ಪರಿಸ್ಥಿತಿ ಮಾನ್ಯ ಸಚಿವರು ಏನ್ ಬರ್ತಾರೆ 2,000 ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಮಾನ್ಯ ಸಚಿವರಲ್ಲಿ ಕೂತಿರ್ತಕ್ಕಂಥದ್ದು ನನಗ ಸಚಿವರೇ 3.5 ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಕೊಡಿಸಲಕ್ ಆಗಲಿಲ್ಲ. ನಾನು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು 4 ಕೋಟಿ 5 ಕೋಟಿ STP ಅನುದಾನ ಕೊಡ್ತಿದ್ರು. ಇವತ್ತು ನೀವು ಹೇಳ್ತಾ ಇದ್ರಿ JJM ಬಂದಿದೆ ಅದರಿಂದ ಏನಾದ್ರು ಆಗ್ತಾ ಇದೆ ಅಂತ. ನಮ್ಮೆಲ್ಲರಿಗೆ ವಾಸ್ತವಾಂಶ ತಮ್ಗೆ ಗೊತ್ತಾಗಿದೆ JJM ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡು. ಇವತ್ತು ಕಳಿಸಲ್ಲ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೆ. ನಾನು ಕಳಿಸಲ್ಲ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ. SDRF ಅನುದಾನಗಳನ್ನ ನಮಗೆ ಕೊಟ್ಟಿಲ್ಲ. ನಮ್ಮ ಭಾಗದ ಅಧ್ಯಕ್ಷರೇ ಹೋದ ಸಲ 45-46 ಡಿಗ್ರಿ ಸೆಲ್ಸಿಯಸ್, ಈ ಸಲ 48 ಹೋಗ್ತೀವಿ 50 ಹೋಗ್ತೀವಿ. ಯಾರು ಸಾಯ್ತು ನಮ್ಗಂತೂ ಗೊತ್ತಿಲ್ಲ. ಕುಡಿಯಕ್ ನೀರು ಅಧ್ಯಕ್ಷರ ಕುಡಿಯಕ್ ನೀರು ಬೋರ್ವೆಲ್ ಕೊಡ್ಸಕ್ ದುಡ್ಡಿಲ್ಲ ನಮ್ಗ. ಅಲ್ಲಿ ಇರ್ತಕ್ಕಂಥ PDO ತಾಲೂಕು ಪಂಚಾಯತಿ EO ಜಿಲ್ಲಾ ಪಂಚಾಯತ್ CO ಕೇಳಿದ್ರೆ 15 ಫೈನಾನ್ಸ್ ದುಡ್ಡು ತಗೋರಿ ಗ್ರಾಮ ಪಂಚಾಯತಿಗೆ ಅಂತಾರ. ಅಲ್ಲಿ ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಸಾಲ ಸೂಲ ಮಾಡ್ಕೊಂಬಂದು ವರ್ಷಕ್ಕೆ 50,000 ರೂಪಾಯಿ ಬರ್ತದೆ. ಅವ್ರ ನಾವು ತಗೊಂಡ್ರೆ ನಮ್ಗೆ ಸುಮ್ಮನೆ ಬಿಡ್ತಾರ ಅಧ್ಯಕ್ಷರ ಅವರು. ಇದರ ದಯಮಾಡಿ ಸರ್ಕಾರ ನಮ್ಮ ಭಾಗದ ವಿಶೇಷವಾಗಿ ಕುಡಿಯಕ್ಕೆ ನೀರಿನ ಬಹಳ ತೊಂದರೆ ಆಗಿದೆ, ಗಂಭೀರವಾಗಿ ತಗೋಬೇಕು. ಹೀಗಾಗಿ ನಾವು ಅನೇಕ ವಿಷಯಗಳನ್ನು ಚರ್ಚೆ ಮಾಡಿರ್ತಕ್ಕಂಥದ್ದಿದೆ. ಅಧ್ಯಕ್ಷರೇ, ಮೊದಲನೇ ಬಾರಿಗೆ 72 ಜನ ಶಾಸಕರ ಆಯ್ಕೆಯಾಗಿ ಬಂದೀವಿ ಅಧ್ಯಕ್ಷ. ನೀವು ಬಹಳ ಸಹಕಾರ ಕೊಡ್ತಾ ಇದ್ದೀರಿ. ನಮ್ಮ 72 ಜನ ಶಾಸಕರಲ್ಲಿ ಅಧ್ಯಕ್ಷರೇ 57-58 ಜನ 50 ವರ್ಷದ ಒಳಗಿರ್ತಕ್ಕಂಥ ಯುವಕರಿದ್ದೀವಿ. ನಾನೆಲ್ಲ ಪಕ್ಷದ ಹೇಳ್ತಾ ಇದ್ದೇನೆ ಅಧ್ಯಕ್ಷ. ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕ ಒಂದಿಷ್ಟು ಅನುದಾನ ಹೆಚ್ಚಿಗೆ ಬರ್ತಿರ್ಬೋದು, ಇಲ್ಲ ಅಂತ ನನಗಿಲ್ಲ. ಆದ್ರೆ ಬಹುತೇಕ ಜನ ಶಾಸಕರು ಏನಾಗಿದೆ, ನಾವು ಜನರ ಮಧ್ಯೆ ಇರಬೇಕು, ಜನರ ಮಧ್ಯೆ ಶಾಸಕರ ಆಯ್ಕೆಯಾಗಿ ಆ ಕಡೆ ಹೋಗ್ಯಾರ ಬರಬಾರ್ದು ಅಂತ ತಿಳ್ಕೊಂಡು ಏನಾಗಿದೆ ಅಧ್ಯಕ್ಷರೇ, ಕೆಲವು ಶಾಸಕರು ಸಮವಸ್ತ್ರ ವಿತರಣೆ ಮಾಡಿದ್ರೆ ಹೋಗಿ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಹೊಸ ಶಾಸಕರು ಉದ್ಯೋಗ ಖಾತ್ರಿ ಕೆಲಸ 3 ಲಕ್ಷ 5 ಲಕ್ಷ ಮಾಡಿರ್ತಕ್ಕಂಥವು ಗುದ್ಲಿ ಪೂಜೆ ಮಾಡಿ ಅನ್ನೋದರ ಫೋಟೋ ತೆಗೆಸ್ಕೊಂಡು ನಾವು ಜನರು ಇವತ್ತು ದುಸ್ಥಿತಿ ಇವತ್ತು ಇಲ್ಲಿ ಬಂದಿರ್ತಕ್ಕಂಥದ್ದಿದೆ ಅಧ್ಯಕ್ಷ. ಶಾಸಕರಿಗೆ ಪ್ರತಿ ಸಲನೂ ನಾವು ಉತ್ತರ ಕರ್ನಾಟಕದವರು, ಕಲ್ಯಾಣ ಕರ್ನಾಟಕದವರು, ನಮ್ಮ ಭೀಮಾ ಇರ್ಬೋದು, ಕೃಷ್ಣ ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ನಾವು ಬೇಡಿಕೆ ಇಡ್ಬೇಕು ಅಧ್ಯಕ್ಷರೇ, ನಮ್ಮ ಅನುದಾನ ಕೊಡಿ ಅಂತ ತಿಳ್ಕೊಂಡು. ನಾವು ಸರ್ಕಾರಗಳು ಏನ್ಪಂದ್ರೆ ಬರಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ? ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದಾಗ ಪ್ರತಿ ಸರ್ಕಾರಗಳು ಬರಬೇಕಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲ ಪಕ್ಷದಲ್ಲಿ. ಇವತ್ತು ಭೀಮಾ ನದಿಗೆ ಏನ್ಪಡ್ತದೆ ಬಚಾವ್ ಆಯೋಗ 50 ವರ್ಷ ಆಯ್ತು ಅಧ್ಯಕ್ಷರೇ. ನಮ್ಮ 15 TMC ನೀರು ಕೊಡಬೇಕು, 35 TMC ಮಾರಾಟದಲ್ಲಿ ತಗೋಬೇಕಂತ 50 ವರ್ಷದಿಂದ ಆಯ್ತು. ಇವತ್ತು ನಮಗೆ ಕುಡಿಯಕ್ಕೆ ನೀರಿಲ್ಲ ಅಧ್ಯಕ್ಷರೇ. ಅದ್ರ ಮೇಲೆ ನಾವು ಬಿಜಾಪುರ, ಕಲಬುರಗಿ, ಯಾದಗಿರಿ ಅದ್ರ ಮೇಲೆ ಡಿಪೆಂಡ್ ಇದ್ದೀವಿ. ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಅದೇ, ಕೆರೆ ತುಂಬತಕ್ಕಂಥ ನೀರು ಅದ್ರ ಮೇಲೆ. ಅದ್ರ ಬಗ್ಗೆ ಕಳಿಸ್ತಾ ನೀರಾವರಿ ಮಂತ್ರಿಗಳು ಹೇಳಿದ್ರು, ನಾನು ಒಂದು ಕಮಿಟಿನ ಮಾಡ್ತೀನಿ, ಮಾಡಿ ಕಳಿಸಿರ ಅಂತ ಇಲ್ಲಿವರೆಗೂ ಕಳಿಸಿಲ್ಲ. ಪಾಪ ಅಲ್ಲಿರ್ತಕ್ಕಂಥ ಒಬ್ಬ ಹೋರಾಟಗಾರ ನಾಟ್ಯಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು. ಮಾನ್ಯ ಯಶವಂತರೇಗೌಡ ಅನ್ನೋರಿಲ್ಲ, ಅವರೇ ಹೋಗಿ ಏನ್ಪತ್ತಂದ್ರೆ ಮತ್ತೆ ಸಂಧಾನ ಮಾಡಿ ನೀರು ಏನ್ಪತ್ತಂದ್ರೆ ಬಿಡಿಸಿರ್ತಕ್ಕಂಥದ್ದಿದೆ. ಓಕೆ, ಹಾಗಾಗಿ ಅಧ್ಯಕ್ಷರ ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಏನ್ಪತ್ತ ಅನೇಕ ಜನ ಏನ್ಪತ್ತಂದ್ರೆ ಹೇಳ್ತಾ ಇದ್ದಾರೆ ಬೆಲೆ ಏರಿಸಬೇಕು ಅಂತ ತಿಳ್ಕೊಂಡು, ಆಲ್ಮಟ್ಟಿ ಏನ್ಪತ್ತಂದ್ರೆ ರೈತರಿಗೆ ಏನ್ಪತ್ತ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು. ಅಧ್ಯಕ್ಷರೇ, ನಾನು ಒಂದನ್ನೇ ಹೇಳ್ಬೇಕಾಗ್ತದ, ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದ್ರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ. ಯಾಕಂತ ಉದಾಹರಣೆ ಹೇಳ್ಬೇಕಾಗ್ತದೆ. ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ. ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ 90 ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ. ನಮ್ಮ ಜಿಲ್ಲೆದಾಗ 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಸರ್ಕಾರಗಳಿಂದ ಕೆಲಸ ಮಾಡ್ಬೇಕಾಗ್ತದ. ನಾವು ಕುಡಿಯಕ್ಕೆ ನೀರಿಗಾಗಿ ಬೇಡಿಕೆ ಬೇಕು, ಉದ್ಯೋಗಗಳಿಗೆ ಬೇಡಿಕೆ ಬೇಕು, ನಮ್ಮ ಭೂಮಿಗೆ ನೀರು ಬರಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಾವೇನ್ ಪಾಪ ಮಾಡಿವಿ ನಮ್ಮ ಭಾಗದವರು. ಪ್ರತಿ ಸಲ ನಾವು ಸಭೆಯಾಗ ಯಾವ್ಯಾವ ಅಧಿವೇಶನದಾಗ ಬರ್ತೀವಿ, ಕೃಷ್ಣ ಕೇಳ್ಬೇಕು, ಭೀಮಾ ಕೇಳ್ಬೇಕು, ಆಲ್ಮಟ್ಟಿ ಕೇಳ್ಬೇಕು. ಏನಿಲ್ಲ ನಮ್ಮ ಪರಿಸ್ಥಿತಿ ಇದು. ಓಕೆ, ಎಲ್ಲ ಡ್ಯಾಮ್ಗಳು ಇಟ್ಕೊಂಡು ಮೊನ್ನೆ ತೆಲಂಗಾಣದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ನಮ್ಮ ಮಂತ್ರಿಗಳು